ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ನಾವು ಟ್ರಿಪ್ಗೆ ಹೋಗಿದ್ವಲ್ಲ ಅದರದ್ದೇ ಸಾಯಂಕಾಲ ವ್ಲಾಗ್. ಇದು ಸಾಯಂಕಾಲ ನಾವು ಇವಾಗ ಟೀ ಕಾಫಿ ಕುಡಿಯೋಕ್ಕೆ ಅಂದ್ಬಿಟ್ಟು ಈಚೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಸಿಟಿ ತೋರಿಸಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ, ಅಲ್ಲಿಗೆ ಹೋಗಬೇಕಾಗಿತ್ತು. ಮತ್ತು ಇಲ್ಲಿ ಕೇರ್ ಟೇಕರ್ ಒಬ್ಬರು ಇರ್ತಾರೆ ಅಂತ ಹೇಳಿದ್ನಲ್ಲ, ಮತ್ತು ನಾವು ಕಾಫಿ ಟೀಗೆ ಬೇಕಾಗಿರೋದು ನಾವು ಎತ್ಕೊಂಡು ಹೋಗಿರಲಿಲ್ಲ. ಅವರು ಯಾಕೋ ಕಾಲ್ ರಿಸೀವ್ ಮಾಡ್ತಾಯಿಲ್ಲ, ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಹೆಂಗಿದ್ರು ಅಲ್ಲೇ ಕುಡ್ಕೊಂಡು ಬರೋಣ, ಮತ್ತು ನೈಟಿಗೆ ಏನಾದರೂ ಊಟ ತೊಗೊಂಡು ಬರೋಣ ಅಂದ್ಬಿಟ್ಟು ಓಡಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಸಿಟಿಗೆ ರೀಚ್ ಆದ್ವಿ. ಇಲ್ಲಿ ನಾವು ಹೋಟೆಲ್ ಬಂತು. ಇವಾಗ ನಾವು ಅಲ್ಲಿ ಕಾಫಿ ಟೀ ಮತ್ತು ಇದು ಮಂಗಳೂರು ಸ್ಪೆಷಲ್ ಮಂಗಳೂರು ಬೋಂಡ ಅದು ಟ್ರೈ ಮಾಡಲೇಬೇಕು. ನಾವು ಇಲ್ಲೂ ಸಿಗುತ್ತೆ ಬೆಂಗಳೂರಲ್ಲಿಲ್ಲ ಅಂತಲ್ಲ, ಬಟ್ ಅಲ್ಲಿಗೆ ಹೋದ್ಮೇಲೆ ಅಲ್ಲಿನ ಫುಡ್ಡು ಟ್ರೈ ಮಾಡಲೇಬೇಕು ಅಂದ್ಬಿಟ್ಟು ಮಂಗಳೂರು ಬೋಂಡ ಮತ್ತು ಪಾವ್ ಭಾಜಿ ತೊಗೊಂಡಿದ್ವಿ. ಪಾವ್ ಭಾಜಿ ನಾರ್ಮಲಾಗಿ ಮಂಗಳೂರು ಫುಡ್ ಅಂತಲ್ಲ, ನಾರ್ಮಲಾಗಿ ತಿನ್ನೋಣ ಅಂತ ತೊಗೊಂಡ್ವಿ. ಇವಾಗ ಕಾಫಿನೂ ಬಂತು. ಎಲ್ಲ ತಿಂದ್ಕೊಂಡು ಇಲ್ಲಿ ನಾವು ಪಾರ್ಸೆಲ್ ತೊಗೊಬೇಕಾಗಿತ್ತು ಬೇರೆ ಕಡೆ. ಪಾರ್ಸೆಲ್ಗೆ ಹೇಳಿಬಿಟ್ಟು ಹಂಗೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಹಾಲು ಮತ್ತು ಕಾಫಿ ಪೌಡರ್, ಟೀ ಪೌಡರ್ ಅದೆಲ್ಲ ತೊಗೊಂಡು ನಾಳೆಗೆ ಬೇಕಾಗತ್ತೆ ಬೆಳಿಗ್ಗೆಗೆ ಅಂದ್ಬಿಟ್ಟು. ತಿರ್ಗಾ ಬೆಳಿಗ್ಗೆಗೆ ಈಚೆ ಬರೋಕ್ಕಾಗಲ್ಲ, ಮತ್ತು ಟೈಮ್ ಚೆಕ್ಔಟ್ ಬಂದು 10-11 ಆ ಥರ ಇತ್ತು. ಸೊ ಇಲ್ಲೇ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಎಲ್ಲ ಥರನೂ ಇರುತ್ತೆ. ಚಿಕ್ಕ ಚಿಕ್ಕ ಪ್ಯಾಕೆಟ್ ಅದೇ ಇತ್ತು. ನಾವು ದೊಡ್ಡದು ತುಂಬ ದೊಡ್ಡದೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಚಿಕ್ಕದಾಗಿ ಏನು ಬೇಕೋ ಅಷ್ಟು ತೊಗೊಂಡು ಬಂದ್ವಿ. ರಾತ್ರಿ ಊಟಕ್ಕೆ ಪರಾಟ ಮತ್ತು ಚಿಕನ್ ಸುಕ್ಕ ಮತ್ತು ಇದು ಕೊಟ್ಟಿದ್ರು, ಬಿರಿಯಾನಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಹೈದ್ರಾಬಾದಿ ಬಿರಿಯಾನಿ ಅದು ಕೊಟ್ಟಿದ್ರು, ಚೆನ್ನಾಗಿತ್ತು. ಇದರಲ್ಲಿ ಪಲಾವ್ ಎಲೆ ನಾನು ತೋರಿಸ್ತೀನಲ್ಲ ಯಾವಾಗಲೂ, ಅದು ಫ್ಲೇವರ್ಗೆ ಅಂದ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ರು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇತ್ತು. ಟೈಮ್ ಬಂದು ಇವಾಗ 6:30 6:45 ಆಗಿದೆ. ಈಚೆ ವ್ಯೂನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ವ್ಯೂ ಆಗಿರ್ಬೋದು. ಬೆಳಿಗ್ಗೆನೇ ಎದ್ದಿದ ತಕ್ಷಣ ಇವಾಗ ನಾವು ಬೇರೆ ಜಾಗದಲ್ಲಿ ಇದ್ದೀವಿ ಅಂತಂದರೆ ಇವಾಗ ಎಲ್ಲ ನೋಡಿ, ರಾತ್ರಿನೂ ಅಷ್ಟೇ ಫುಲ್ಲು ವೇವ್ಸ್ ಸೌಂಡ್ ಅಂದರೆ ಸೌಂಡು. ಬೆಳಗ್ಗೆಗಿಂತ ರಾತ್ರಿ ಇವಾಗ ನಾವು ಇದು ನೋಡ್ತೀವಿ ಅಂತ ಅಂದರೆ ಒಂದು ಸ್ವಲ್ಪ ಭಯ ಆಗೇ ಆಗುತ್ತೆ. ಅದು ಬೇರೆ ಪ್ರೈವೇಟ್ ಪ್ಲೇಸಲ್ಲಿದ್ದೀವಿ ನಾವು, ಅದರಲ್ಲಿ ಬರೀ ಇಷ್ಟೇ ಜನ ಅಂತಂದಾಗ ಏನೋ ಒಂಥರ ಭಯ ಅನ್ನಿಸ್ತಾಯಿತ್ತು ರಾತ್ರಿ ನೋಡೋದಕ್ಕೆ. ಆಬ್ವಿಯಸ್ಲಿ ಎಲ್ಲರಿಗೂ ಹಂಗೆ ಅಂದ್ಕೊತೀನಿ, ಗೊತ್ತಿಲ್ಲ, ನಮಗೆ ಹಂಗೆ ಅನಿಸ್ತಾಯಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಸ್ ಯೂಶ್ವಲ್ ಫುಲ್ಲು ಮೈಂಡೆಲ್ಲ ರಿಫ್ರೆಶ್ಮೆಂಟ್ ಆಗುತ್ತೆ. ನನ್ನ ತಂಗಿಯವರು ಅವರು ಬೆಳಗ್ಗೆನೇ ಬೇಗ ಎದ್ದು ಮಕ್ಕಳನ್ನ ಇದು ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರು ಬೀಚ್ ಹತ್ರ. ನಾನು ಹೋಗಿರಲಿಲ್ಲ. ನಾನು ನಕ್ಷತ್ರ ಮತ್ತು ಹುಡುಗರು ಯಾರೂ ಹೋಗಿರಲಿಲ್ಲ. ಅವರು ಎಲ್ಲ ಹೋಗಿ ಫೋಟೋ ಸೆಷನ್ನು ಅದೆಲ್ಲ ಮಾಡಿಕೊಂಡು ಬರೋದಕ್ಕಂತ ಹೋದರು. ನಾನು ಅಷ್ಟೊತ್ತಿಗೆ ಈ ಕಡೆ ಟೀ ಕಾಫಿ ಮತ್ತು ಹಾಲೆಲ್ಲ ಕಾಯಿಸೋಣ, ಮತ್ತು ಟಿಫನ್ಗೂ ಅಷ್ಟೇ ನಾವು ಈಚೆಗಡೆ ಏನೋ ತಿನ್ನಬೇಕು ಅಂತ ಅಂದ್ಕೊಂಡಿಲ್ಲ, ಇಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಆಂಟಿ ನಮ್ಮ ಚಿಕ್ಕಮ್ಮ ಮಾಡಿಕೊಟ್ಟಿದ್ರು ಪುಳಿಯೋಗರೆ ಗೊಜ್ಜು. ಅದಕ್ಕೆ ಅನ್ನ ಒಂದು ಮಾಡಿಕೊಂಡ್ರೆ ಬೆಳಗ್ಗೆ ಟಿಫನ್ ಮುಗಿದೋಗುತ್ತೆ. ಸೊ ಮಧ್ಯಾಹ್ನಕ್ಕೆಲ್ಲ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಟೀ ಕಾಫಿ ಅದೆಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ಅಡುಗೆ ಮನೆ ಹತ್ರನೂ ಒಂದು ಚಿಕ್ಕದು ಡೋರ್ ಕೊಟ್ಟಿದ್ರು. ಅದರಿಂದನೂ ಅಷ್ಟೇ ಒಂಥರ ವ್ಯೂನು ಚೆನ್ನಾಗಿತ್ತು ಅಲ್ಲಿ. ಕಂಪ್ಲೀಟಾಗಿ ನಮಗೆ ಈ ಸ್ಟೇ ಇಷ್ಟ ಆಯಿತು. ಎಷ್ಟೊಂದು ಜನ ಪರ್ಸ್ನಲಿ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಮೆಸೇಜ್ ಮಾಡಿ ಕೇಳಿದರು, ಉಡುಪಿಯಲ್ಲಿ ಎಲ್ಲಿ ಬರುತ್ತಿದ್ದು, ಎಲ್ಲಿ ಏನು ಅಂತೆಲ್ಲನೂ. ನಾನು ಅದು ಮೆನ್ಷನ್ ಮಾಡಿದ್ದೀನಿ, ಅದು ನಂಬರನ್ನು ಕೊಟ್ಟಿದ್ದೀನಿ. ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಸಿಗುತ್ತೆ. ಫಸ್ಟ್ ಇವಾಗ ಕಾಫಿ ಎಲ್ಲ ಮಾಡಿಕೊಂಡು ನಕ್ಷತ್ರನೂ ಎದ್ದ ಅವನಿಗೆ ಬೂಸ್ಟ್ ಕೊಡ್ತೀನಿ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣವೇ. ಮತ್ತು ಸಾಯಂಕಾಲ 1 ಗ್ಲಾಸು ಅದು ಮತ್ತು ಟೀ ಎಲ್ಲನೂ ಮಾಡ್ಕೋತಾ ಇದ್ವಿ. ಇವಾಗ ಪುಳಿಯೋಗರೆಗೆ ಅನ್ನ ಮಾಡಿಬಿಟ್ಟು ಅಷ್ಟೊತ್ತಿಗೆ ಎಲ್ಲರೂ ಫ್ರೆಶ್ ಅಪ್ ಆಗೋಣ.
ಬರೀ ಇವಾಗೇನು ಗೊಜ್ಜು ಕಲಿಸ್ಕೊಳ್ಳೋದಷ್ಟೇ ಅಲ್ವಾ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ವಿ. ಅನ್ನ ಸ್ವಲ್ಪ ಪುಳಿಯೋಗರೆಗೆ ಅಂತ ಅಂದಮೇಲೆ ಅದು ಆರಿದ್ರೆ ಚೆನ್ನಾಗಿರುತ್ತೆ ಉದ್ರುದ್ರಾಗಿ, ಇಲ್ಲ ಅಂದರೆ ಫುಲ್ಲು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಹುಡುಗರು ಅಷ್ಟೇ, ಅವರು ಎಲ್ಲನೂ ಅದನ್ನೇ ತಿಂದರು. ನನ್ನ ತಂಗಿ ಪಾಪುಗೆ ಮಾತ್ರ ಅವಳು ಸರ್ಲಾಗಿ ತಿನ್ನಿಸಿದ್ಲು ಬೆಳಗ್ಗೆ, ಮತ್ತು ಅವಳು ಅನ್ನನೂ ಸ್ಟಾರ್ಟ್ ಎಲ್ಲ ಮಾಡಿದ್ದಾಳೆ. ಬಟ್ ಬೇಗನೆ ತಿನ್ನಿಸ್ಬೇಕಾಗಿದ್ದರಿಂದ ತಿನ್ನಿಸಿದ್ರು. ಮತ್ತು ನಾನಿವಾಗ ನಕ್ಷತ್ರಕ್ಕೆ ಪುಳಿಯೋಗರೆನೇ ತಿನ್ನಿಸೋದು, ದಿಹಾನ್ಗೂ ಅಷ್ಟೇ. ಅವ್ರಿಗೂ ಎಲ್ಲನೂ ಪುಳಿಯೋಗರೆಗೆ ಇವಾಗ ನನ್ನ ತಂಗಿಯವರ ಯಜಮಾನರು ಹೆಲ್ಪ್ ಮಾಡ್ತಾಯಿದ್ದಾರೆ. ಪುಳಿಯೋಗರೆ ಇವಾಗ ರೆಡಿ ಆಗಿದ ತಕ್ಷಣ ತಿಂದ್ಕೊಂಡು ಬಿಡೋಣ ಅಂತ. ಟೈಮೂ ಆಗಿಬಿಟ್ಟಿತ್ತು ನಮಗೆ ಚೆಕ್ಔಟ್ಗೆ ಟೈಮು. ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಒನ್ ಡೇ ಕೊಡ್ತಾರೆ, 10 to 10 ಚೆಕ್ಔಟ್, ಚೆಕ್-ಇನ್ ಮತ್ತು ಚೆಕ್ಔಟ್ ಇರುತ್ತೆ. ಪುಳಿಯೋಗರೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಮ್ಮ ಚಿಕ್ಕಮ್ಮನೇ ಮಾಡಿ ಎತ್ತು ಕಲಿಸಿದ್ರು, ಜಸ್ಟ್ ಕಲಿಸ್ಕೊಳ್ಳೋದು ಅಷ್ಟೇ ಅಲ್ವಾ. ಇವಾಗ ಎಲ್ಲನೂ ಲಗೇಜ್ ಎಲ್ಲನೂ ಪ್ಯಾಕ್ ಎಲ್ಲ ಆಯಿತು, ಎಲ್ಲ ತುಂಬ್ತಾ ಇದ್ದೀವಿ ಕಾರ್ಗೆ. ಎಲ್ಲ ಜೋಡಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇವಾಗ ನಾವು ಬರೀ ದೇವಸ್ಥಾನ ಅಷ್ಟೇ ಪ್ಲ್ಯಾನ್ ಇದ್ದಿದ್ದು. ಇವಾಗೆಲ್ಲ ನೋ ನಾನ್ ವೆಜ್ 2 days. ಫಸ್ಟ್ ಡೇ ಮಾತ್ರ ನಾವು ಸ್ಟೇಯಲ್ಲಿ ಏನು ನಾನ್ ವೆಜ್ ಇದು ಮಾಡ್ಕೊಂಡಿದ್ವಿ ಅಷ್ಟೇ. ಇವಾಗ ನೆಕ್ಸ್ಟ್ ಡೇ ಎಲ್ಲ ನಾನ್ ವೆಜ್ ಎಲ್ಲ ಏನಿಲ್ಲಲ್ಲ, ಬರೀ ವೆಜ್ಜು. ಇವಾಗ ದೇವಸ್ಥಾನ ಪ್ಲ್ಯಾನ್ಸ್, ಇವಾಗ 2 days ಏನಿದೆ ನಮ್ಮ ಟ್ರಿಪ್ಪು, ದೇವಸ್ಥಾನ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ. ಇವಾಗೆಲ್ಲ ಚೆಕ್ಔಟ್ ಆಯಿತು. ನಂದು ಈ ಥರ ಬ್ಲ್ಯಾಕ್ ಮ್ಯಾಕ್ಸಿ ಹಾಕ್ಕೊಂಡಿದ್ದೆ ನಾನು, ಬ್ಲ್ಯಾಕು ಮತ್ತು ಎಲ್ಲ ಕಲರ್ ಮಿಕ್ಸ್ ಆಗಿದೆ ಅದರಲ್ಲಿ. ಇದೂ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಅಂತ ಹಾಕ್ಕೊಂಡಿದ್ದೆ ಅದನ್ನು. ವಿಡಿಯೋ ಅದು ಹಿಂಗೆ ಹತ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋದು, ಎಲ್ಲರೂ ಎಲ್ಲೆಲ್ಲೆಲ್ಲೋ ಹತ್ತಿ ಯಾರ್ಯಾರಿಗೆ ಎಳ್ನೀರು ನಿನ್ಗೊಬ್ಳಿಗೇನಾ? ನಂಗೆ ಬೇಡ. ಈ ಕಡೆ ಇಲ್ಲೋಳು, ಅಲ್ಲಿಂದ ಕೊಡೋಕ್ಕಾಗುತ್ತೆ. ಅದೇ ತಾತ ಹಿಂಗ್ ಕಟ್ ಮಾಡ್ದ, ನನ್ ಕೈ ಬರ್ತದೆ, ನಿನ್ ಕೈ ತಿರ್ಗಾ ಓಡಿಸ್ಕೊಂಬ. ನಿನ್ ಕೈ ಬರ್ಬಾರ್ದು. ಇವಾಗ ಅಲ್ಲಿ ಮುಗಿಸ್ಕೊಂಡು ನಾವಿವಾಗ ಉಡುಪಿಗೆ ಹೋಗ್ತಾಯಿದ್ದೀವಿ. ಉಡುಪಿ ನಾವಿದ್ದಿದ್ದು ಇಂದ ನಾವು ಸ್ಟೇ ಆಗಿದ್ದರಿಂದ ಉಡುಪಿ ಬಂದು 10 kilometers ಅಷ್ಟೇ ಇದ್ದಿದ್ದು. ಸೊ ಅಲ್ಲಿಗೆ ರೀಚ್ ಆಗ್ತಾಯಿದ್ದೀವಿ. ಅದಕ್ಕೆ ಮುಂಚೆ ನನ್ನ ತಂಗಿ ಏನೋ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಅಲ್ಲಿ ಒಂದು ಇದಿತ್ತು, ಮಾಲ್ ಇತ್ತು, ಲೈಫ್ ಸ್ಟೈಲ್ ಇತ್ತು, ಅಲ್ಲಿ ಹೋಗಿ ಅವಳು ಶಾಪಿಂಗ್ ಮಾಡ್ಕೊಂಡು ಬಂದಳು. ರೀಚ್ ಆಗಿದ್ದೀವಿ. ಇವಾಗ ದರ್ಶನ ಮಾಡ್ಕೊಂಡು ಬರೋದು. ಆನ್ ದ ವೇ ಇವಾಗ ಎಲ್ಲಿ ಏನೇನು ಸಿಗುತ್ತೋ ನೋಡಿಕೊಂಡು ಉಡುಪಿ. ಇವಾಗ ನೆಕ್ಸ್ಟ್ ಧರ್ಮಸ್ಥಳ. ಬಿಸಿಲು ಅಂದರೆ ಬಿಸಿಲು, ಸಖತ್ತು ಬಿಸಿಲಿತ್ತು. ಮತ್ತು ಇವಾಗ ಮಳೆ ಬರುತ್ತೆ, ತಿರ್ಗಾ ಬಿಸಿಲು ಇರುತ್ತೆ. ಹಂಗಿದ್ರೂ ಈ ಸೆಕೆ ಅಂತೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇನ್ನು ಏಪ್ರಿಲಲ್ಲೆಲ್ಲ ಹೆಂಗಿರ್ತಾರೋಪ್ಪ ಅಂತ ಅನಿಸ್ಬಿಟ್ಟಿತ್ತು. ಇವಾಗ ಏಪ್ರಿಲಲ್ಲೆಲ್ಲ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರಲ್ಲ, ಅದು ಹೆಂಗೆ ಅನಿಸುತ್ತಪ್ಪ ಅಂತ. ಬಟ್ ನಮಗಿಲ್ಲಿ ಏನಾಯಿತು ಅಂತಂದರೆ, ನಾವು ಬೇಗನೆ ಹೋದ್ವಿ. ಜಸ್ಟ್ ಒಂದು 5 minutes ಗ್ಯಾಪಲ್ಲಿ ಅವರು ಅವಾಗ ತಾನೇ ಮಹಾಮಂಗಳಾರತಿ ಆಗಬೇಕು, ಅದು ಪೂಜೆ ಅದು ಇದು ಅಂದ್ಬಿಟ್ಟು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ರು. ಅದು ಸ್ವಲ್ಪ ವೆಯ್ಟ್ ಆಯಿತು. ಇಲ್ಲ ಅಂತಂದರೆ ಬೇಗನೆ ಇಲ್ಲೂ ದರ್ಶನ ಮುಗಿಸ್ಕೊಂಬಿಡ್ಬೋದಾಗಿತ್ತು. ಏನು ಅಂಥ ರಶ್ ಇರಲಿಲ್ಲ. ಮಹಾಮಂಗಳಾರತಿ ಟೈಮ್ ಏನಿದೆ ಅದು ನಮಗೆ ಗೊತ್ತಾಗಲ್ಲ ಅಲ್ಲ. ಇವಾಗ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ, ಇಲ್ಲಿ ನಾನು ಹೋಗ್ತಾ ಇರೋದು ಸೆಕೆಂಡ್ ಟೈಮು. ಅಂದರೆ ಟೈಮಿಂಗ್ಸ್ ಎಲ್ಲ ಗೊತ್ತಿರಲ್ಲ. ಇವಾಗ ಧರ್ಮಸ್ಥಳಕ್ಕೆ ಹೋಗಿ ಅಂತಂದರೆ ಇಂಥ ಟೈಮ್ ಅಂಥ ಟೈಮ್ ಅಂತಲೇ ಗೊತ್ತಿರುತ್ತೆ. ಬಟ್ ಇಲ್ಲಂತೂ ತುಂಬಾ ಟೈಮ್ ಇದಾಯಿತು, 1 hour ಮೇಲೇ ಆಗೋಯಿತು ನಮಗೆ. ಆ ಶೆಕೆಯಲ್ಲಿ ಮಕ್ಕಳನ್ನ ಎತ್ಕೊಂಡು ಫುಲ್ಲು ದರ್ಶನ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಆದರೆ ನಾವು ಹೋಗಿದ್ದು 5 ನಿಮಿಷ ಲೇಟ್ ಆಗೋಯಿತು. ಫುಲ್ ರಶ್. ಮತ ಸಾಮಾನು
ನೆಕ್ಸ್ಟ್ ಈಗ ಅಲ್ಲಿಂದ ಒಂದು 20 ಮಿನಿಟ್ಸ್ ಇದರಲ್ಲಿ ನಮಗೆ ಇದು ಆನೆಗುಡ್ಡೆ ದೇವಸ್ಥಾನ ಸಿಕ್ತು. ಅದು ಆನ್ ದ ವೇ ಹೋಗ್ತಾನೆ ಸಿಗುತ್ತೆ. ಅದು ಅಷ್ಟೇ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಗಣೇಶನ ದೇವಸ್ಥಾನ. ಮಧ್ಯಾಹ್ನ ಊಟ ಟೈಮ್ಗೆ ರೀಚ್ ಆಗಿದ್ದರಿಂದ ನಾವು ಊಟನೂ ಅಷ್ಟೇ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ ಮಕ್ಕಳಿಗೆ ಅದೆಲ್ಲ. ಇದು ಮಂಗಳೂರು ಫೇಮಸ್ ಹೂವು ಅಲ್ವಾ ಇದು, ಅಲ್ಲಿ ಅದು ನಾನು ತೊಗೊಳ್ಳೇಬೇಕು ಅಂದ್ಬಿಟ್ಟು ತೊಗೊಂಡು ಮುಟ್ಕೊಂಡಿದ್ದು. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆ ಥರ ಹೂವು. ಅದು ಅವ್ರ ಸ್ಟೈಲಲ್ಲಿ ಕಟ್ಟಿರ್ತಾರೆ ಅದು. ಆ ಹೂವು ತೊಗೊಂಡು ಮುಟ್ಕೊಂಡಿದ್ದು. ಅಲ್ಲಿಂದ ನಾವಿವಾಗ ನೆಕ್ಸ್ಟ್ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಮುಂಚೆ ಉಜಿರೆಗೆ ಹೋಗಿ ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಇವಾಗ ಜರ್ನಿ ಒಂದು 2.5 hours ಜರ್ನಿ ಇರುತ್ತೆ ನಮ್ಮದು. ಫುಲ್ಲು ಎಲ್ಲ ಕಾಮಿಡಿ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಇವಾಗ ಒಬ್ರನ್ನೊಬ್ರು ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ನಮ್ಗೆ ಹೋಗಿದ್ದೇ ಗೊತ್ತಾಗಲಿಲ್ಲ. ಇವಾಗ ಒಬ್ರನ್ನೊಬ್ರು ಇವಾಗ ಇಷ್ಟು ಜನ ಹೋಗ್ತಾಯಿದ್ದೀವಿ ಅಂದರೆ ಒಬ್ರಿಗೊಬ್ರು ಹಂಗೆ ಮಾತಾಡಿಕೊಂಡು ನಕ್ಕೊಂಡು ಅದಕ್ಕೆ ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಹುಡುಗರಂತೂ ಮಕ್ಕಳಂತೂ ಅಲ್ಲೋಗಬೇಕು ಇಲ್ಲೋಗಬೇಕು ಹಿಂದೆ ಬರಬೇಕು ಇದೇ ಕೆಲಸ ಅವ್ರದ್ದು. ಮಲ್ಕೊಂಡ್ರೆ ಈ ಘಾಟ್ ಸೆಕ್ಷನ್ ಅದಲ್ಲೆಲ್ಲ ಫುಲ್ಲು ನೀಟಾಗಿ ಮಲ್ಕೊಂಡ್ಬಿಡ್ತಾರೆ. ಸೊ ಆ ಟೈಮಲ್ಲೆಲ್ಲ ಮಾತಾಡಿಕೊಂಡು ಬಂದ್ವಿ. ನೋಡು ಪುಟಾಣಿ, ಏನಂಗೆ ನೋಡ್ತೀಯಾ? ಇವಾಗ ಉಜಿರೆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅಲ್ಲಿ ನಾವು ಹರಕೆ ಇತ್ತು ಇವ್ರದ್ದು ಅಂದ್ಬಿಟ್ಟು ಇವಾಗ ನನ್ನ ತಂಗಿಯವರು ಅದು ಹರಕೆ ತೀರ್ಸೋಕ್ಕೆ ಅಂತ ಬಂದರು. ಹರಕೆಗೆಲ್ಲ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ನಾವು ಧರ್ಮಸ್ಥಳ ಇವಾಗ ಡೈರೆಕ್ಟ್ ಹೋಗ್ತಾ ಇರೋದು. ನೇತ್ರಾವತಿಲೂ ಅಷ್ಟೇ ಜಾಸ್ತಿ ಏನು ಮಳೆ ಇಲ್ಲ ಅಲ್ಲ, ಆದ್ದರಿಂದ ತುಂಬ ನೀರು ಏನೂ ಇರಲಿಲ್ಲ. ಇವಾಗ ಓಪನ್ ಸರ್ಪ್ರೈಸ್ ಎಲ್ಲಾಯ್ತು? ಕೂದಲಲ್ಲಿ ಮುಟ್ಟು ನಿಂದಲ್ಲಿ ಅದು ಹಿಂಗೆ ಬಂದಿರ್ತಾರೆ, ಇಲ್ಲೇ ಇರಬೇಕು. ಅದು ದಾರಿ ಅಲ್ಲೇ ಯೂಟರ್ನ್ ಹಾಕೊಂಡಿರ್ತಾರೆ ಪಾಪ. ಅಲ್ಲೇ ರಿವರ್ಸ್ ಹಾಕೊಂಡಿರ್ತಾರೆ. ಇವಾಗ ಇವ್ರು 3 ಜನನೂ ಕೂದಲು ಕೊಟ್ಟರು. ದಿಹಾನ್ದು ಹರಕೆ ಇತ್ತು, ಸೊ ದಿಹಾನು ಕೊಡಬೇಕಾಗಿತ್ತು. ಹಂಗೆ ನಕ್ಷತ್ರದ್ದು ಕೊಡೋಣ, ಒಂದು ಫಸ್ಟ್ ಟೈಮ್ ಅಲ್ವಾ ಬಂದಿರೋ ಧರ್ಮಸ್ಥಳಕ್ಕೆ, ಅವನದು ಕೊಡೋಣ ಮತ್ತು ಅವ್ರ ಅಪ್ಪನೂ ಕೊಡ್ತೀನಿ ಅಂತ ಅವರೆಲ್ಲ ಕೊಟ್ಟರು 3 ಜನನೂ. ಇವಾಗ ರೂಮು ರಜತಾದ್ರಿಯಲ್ಲಿ ಮಾಡಿದ್ವಿ ನಾವು. ರೂಮ್ಸ್ನೂ ಅಷ್ಟೇ, ಅಂದರೆ ತುಂಬಾ ರಶ್ ಇದೆ ಅಂತಲೇ ಹೇಳ್ತಾಯಿದ್ರು. ಬಟ್ ಹೆಂಗೋ ರೂಮ್ ಸಿಕ್ತು. ಅಲ್ಲಿ ರೂಮೆಲ್ಲ ಬುಕ್ ಮಾಡಿಬಿಟ್ಟು ಲಗೇಜೆಲ್ಲ ಇಟ್ಬಿಟ್ಟು ಇಲ್ಲಿ ಅಯೋಧ್ಯ ಅಂದ್ಬಿಟ್ಟು ಹೊಸ ಹೋಟೆಲ್ ಆಗಿದೆ. ಬಟ್ ಇಲ್ಲಿ ಬೆಂಗಳೂರು ಟೇಸ್ಟೇ ಇರುತ್ತೆ. ಒಂದೊಂದು ಸತಿ ಇವಾಗ ಧರ್ಮಸ್ಥಳದಲ್ಲಿ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತಲ್ಲ, ಇಲ್ಲಿ ಸೇಮ್ ಬೆಂಗಳೂರು ಟೇಸ್ಟೇ ಇತ್ತು. ಯಾರಾದರೂ ಬರೋರಿದ್ದರೆ ನೆಕ್ಸ್ಟ್ ಇಲ್ಲಿ ಫುಡ್ಡೆಲ್ಲ ಟ್ರೈ ಮಾಡ್ಬೋದು. ಊಟ ಎಲ್ಲ ಮಾಡಿಕೊಂಡು ಇವಾಗ ಇದಕ್ಕೆ ಹೋಗೋಣ ಅಂತ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ದರ್ಶನ ಮಾಡೋಣ ಅಂತ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಥ್ಯಾಂಕ್ ಯು.